ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಭವ್ಯಾಸ್ ಬ್ಲಾಗ್. ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ಒಂದು ಪೂಜೆ ಇದೆ ಅಂತ ಹೋಗೋಣ ಅಂತ ಹೊರಟಿದ್ದೀನಿ. ಸರಿ, ಈ ಬ್ಲಾಗ್ನ ಮುಂದೆ ನಾವೀಗ ಮನೆಯಿಂದ ಹೊರಟು ನಾವು ಬಂದಿದ್ದೆ ಅಕ್ಕನ ಮನೆಗೆ. ಸೊ ಪೂಜೆ ಇರೋದು ನಮ್ಮ ಅಕ್ಕನ ಮನೇಲೆ. ಖಾರ ಫ್ಯಾಕ್ಟ್ರಿಲಿ ಒಂದು ಗಣ ಹೋಮ ಮಾಡೋಣ ಅಂತ ಅಂದ್ಕೊಂಡಿದ್ರು. ಸೊ ಅದಕ್ಕೋಸ್ಕರ ನಾವು ನಮ್ಮ ಮನೆಯಿಂದ ಇಲ್ಲಿಗೆ ಬಂದು, ಇದು ಅಕ್ಕಾರ ಮನೆ. ಸುಮ್ಮನೆ ಹಾಗೆ ಒಂದು ಸಣ್ಣ ವಿಡಿಯೋ ಕ್ಲಿಪ್ಪಿಂಗ್ ಮಾಡ್ಕೋತಾ ಇದ್ದೆ. ಅಷ್ಟರಲ್ಲಿ ಇಲ್ಲಿ ಅಕ್ಕ ಬಾವ ಪೂಜೆ ಕೂತಿದ್ರು. ಪಾಪುನ ಮೇಲೆ ಮಲಗಿಸ್ಬಿಟ್ಟು ನಾನು ಕೆಳಗಡೆ ಬಂದೆ. ಅಷ್ಟರಲ್ಲಿ ಆಲ್ರೆಡಿ ಪೂಜೆ ಸ್ಟಾರ್ಟ್ ಆಗಿತ್ತು. ಈಗ ಪೂಜೆಗೆ ಒಂದು ಮೊದಲನೇದಾಗಿ ಗಣಪತಿ ಪೂಜೆನ ಮಾಡ್ಕೋತಾ ಇದ್ದಾರೆ. ಅದಾದ ನಂತರ ಸಂಕಲ್ಪ ಪೂಜೆ, ಅದಾದಮೇಲೆ ಕಳಸ ಪೂಜೆನ ಇಲ್ಲಿ ಮಾಡ್ತಾ ಇದ್ದಾರೆ. ಸಂಕಲ್ಪ ಪೂಜೆ ಅದಾದಮೇಲೆ ಕಳಸ ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ಒಮ್ಮೆ ಕುತ್ಕೋಬೇಕು. ಅದಕ್ಕೋಸ್ಕರ ಅವ್ರ ಕೈಲೀಗ ಹಾರ ಎಕ್ಸ್ಚೇಂಜ್ ಮಾಡಿಸ್ತಾ ಇದ್ದಾರೆ. ಇಲ್ಲಿ ಗಣ ಹೋಮನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ನಾವೆಲ್ಲ ಮೇಲ್ಗಡೆ ಇದ್ದು ಕೂತಿದ್ರು. ಮಾಡ್ತಿದ್ರಲ್ಲ ಪಾಪು ಅಷ್ಟರಲ್ಲಿ ಎದ್ದಿದ್ದೆ. ಸೊ ಮೇಲ್ಗಡೆ ಪಾಪು ಅವರೆಲ್ಲ ಅಲ್ಲಿ ಅಡುಗೆ ಪ್ರಿಪ್ರೇಷನ್ ಅಂತ ಅಡುಗೆ ಮಾಡ್ತಿದ್ದಾರೆ. ಮಧ್ಯಾಹ್ನಕ್ಕೆ ಅಂತ ಹೇಳಿ ಫ್ಯಾಕ್ಟ್ರಿ ಅನ್ನಿಸ್ತಿರೋದ್ರಿಂದ ಯಾರಿಗೂ ಹೇಳೋದಿಲ್ಲ. ಅಲ್ಲಿ ವರ್ಕ್ ಮಾಡೋರು ನಾವುಗಳು ಮಾತ್ರ ಇದ್ದು ಇಷ್ಟು ಜನಕ್ಕೆ ಮಾತ್ರ ಅಲ್ಲಿ ಅಡುಗೆ ಪ್ರಿಪ್ರೇಷನ್ ಆಗ್ತಿತ್ತು. ಅಷ್ಟರಲ್ಲಿ ಹುಡುಗರು ಮೇಲಿಂದ ಕೆಳಗಿಂದ ಮೇಲೆ ಓಡಾಡಿಕೊಂಡು ಅವ್ರ ಕೆಲಸದಲ್ಲಿ ಬ್ಯುಸಿಯಾಗಿದ್ರು. ಓಂ ದುರ್ಗಾಧರ್ಮ ವಿನಾಮ ಹೇತಂದಿ ಪುಷ್ಟಿವರ್ಧನ ಉರ್ವಾರಿಂದ್ರ ನಾಮಕ ಮುಖ್ಯಮಾಮಲ ಸ್ವಾಹಾ. ಓಂ ದುರ್ಗಾಧರ್ಮ ವಿನಾಮ ಹೇತಂದಿ ಪುಷ್ಟಿವರ್ಧನ ಉರ್ವಾರಿಂದ್ರ ನಾಮಕ ಮುಖ್ಯಮಾಮಲ ಸ್ವಾಹಾ. ಓಂ ದುರ್ಗಾಧರ್ಮ ವಿನಾಮ ಹೇತಂದಿ ಪುಷ್ಟಿವರ್ಧನ ಉರ್ವಾರಿಂದ್ರ ನಾಮಕ ಮುಖ್ಯಮಾಮಲ ಸ್ವಾಹಾ. ಓಂ ದುರ್ಗಾಧರ್ಮ ವಿನಾಮ ಹೇತಂದಿ ಪುಷ್ಟಿವರ್ಧನ ಉರ್ವಾರಿಂದ್ರ ನಾಮಕ ಮುಖ್ಯಮಾಮಲ ಸ್ವಾಹಾ. ಓಂ ದುರ್ಗಾಧರ್ಮ ವಿನಾಮ ಹೇತಂದಿ ಪುಷ್ಟಿವರ್ಧನ ಉರ್ವಾರಿಂದ್ರ ನಾಮಕ ಮುಖ್ಯಮಾಮಲ ಸ್ವಾಹಾ. ಚಂದ್ರಾಯ ನಮೋ ನಮಃ. ಅಪ್ಪೇ ದೇವೋ ಸ್ವಾಹಾ ಸ್ವಾಹಾ ಸ್ವಾಹಾ. ಸರ್ವಕಾಯಿತಾ ಪೃಥ್ವೀ ಪರಮಾತ್ಮನೇ ಸ್ವಾಹಾ. ವಿಷ್ಣುವೇ ಪರಮಾತ್ಮನೇ ನಮೋ ನಮಃ. ಹರಿದೇವನೇ ಸ್ವಾಹಾ ಹರಿದೇವನೇ ಸ್ವಾಹಾ ಹರಿದೇವನೇ ಸ್ವಾಹಾ ದೇವರ ಪ್ರಸಾದಾವೆ ಅಭೋ ಕಷ್ಟಶಾಲ ಆತನಿಗೆ ಅದು ಮುಂದೆ ಇದೆಯಲ್ಲ ಬದುಕಿತ್ತು ಇಲ್ಲಿ ಕಟ್ಟೆ ಅದು ಬದುಕಿತ್ತು. ಈಗ ವಿಶೇಷವಾಗಿ ಮನೆ ದೇವರಾಗಿರ್ತಕ್ಕಂಥ ಶ್ರೀನಿವಾಸ ದೇವರಿಗೆ ಪ್ರಾರ್ಥನೆ ಮಾಡ್ಕೊಳ್ಳಿ. ಮನೆ ದೇವರ ಹೋಮ ಆಗ್ತಾರೆ, ಎಲ್ಲ ಸಹಿತ ಒಳ್ಳೇದಾಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ಕೊಂಡು ಆಗ್ತಕ್ಕಂಥದ್ದು. ಏನ್ ಕೇಳಿ ಏನ್ಗೆ ಇಲ್ಲ ಅಡಿದ ಸಾಕು. ಈಗ ಮನೆ ದೇವರಾಗಿರ್ತಕ್ಕಂಥ ವೆಂಕಟೇಶ್ವರ ಸ್ವಾಮಿನ ಪ್ರಾರ್ಥನೆ ಮಾಡ್ಕೊಂಡು ಹೊರಗಡೆ ಹಾಕಬೇಕು. ಓಂ ಶ್ರೀಕಾಂತಾಯ ಶ್ರೀನಿವಾಸಾಯ ಶ್ರೀನಿವಾಸಾಯ ಮಂಗಳಂ ಸ್ವಾಹಾ. ನಿರಂಜನಾಯ ವಿದ್ಮಹೇ ನೀಲಭಾಸಾಯ ಧೀಮಹಿ ತನ್ನೋ ಶ್ರೀ ಸಪ್ತೋರಯಾಯ ಸ್ವಾಹಾ. ಓಂ ನಿರಂಜನಾಯ ವಿದ್ಮಹೇ ನೀಲಭಾಸಾಯ ಧೀಮಹಿ ತನ್ನೋ ಶ್ರೀ ಸಪ್ತೋರಯಾಯ ಸ್ವಾಹಾ. ಓಂ ನಿರಂಜನಾಯ ವಿದ್ಮಹೇ ನೀಲಭಾಸಾಯ ಧೀಮಹಿ ತನ್ನೋ ಶ್ರೀ ಸಪ್ತೋರಯಾಯ ಸ್ವಾಹಾ. ಓಂ ನಿರಂಜನಾಯ ವಿದ್ಮಹೇ ನೀಲಭಾಸಾಯ ಧೀಮಹಿ ತನ್ನೋ ಶ್ರೀ ಸಪ್ತೋರಯಾಯ ಸ್ವಾಹಾ. ಓಂ ನಿರಂಜನಾಯ ವಿದ್ಮಹೇ ನೀಲಭಾಸಾಯ ಧೀಮಹಿ ತನ್ನೋ ಶ್ರೀ ಸಪ್ತೋರಯಾಯ ಸ್ವಾಹಾ. ಓಂ ನಿರಂಜನಾಯ ವಿದ್ಮಹೇ ನೀಲಭಾಸಾಯ ಧೀಮಹಿ ತನ್ನೋ ಶ್ರೀ ಸಪ್ತೋರಯಾಯ ಸ್ವಾಹಾ. ಓಂ ನಿರಂಜನಾಯ ವಿದ್ಮಹೇ ನೀಲಭಾಸಾಯ ಧೀಮಹಿ ತನ್ನೋ ಶ್ರೀ ಸಪ್ತೋರಯಾಯ ಸ್ವಾಹಾ. ಓಂ ನಿರಂಜನಾಯ ವಿದ್ಮಹೇ ನೀಲಭಾಸಾಯ ಧೀಮಹಿ ತನ್ನೋ ಶ್ರೀ ಸಪ್ತೋರಯಾಯ ಸ್ವಾಹಾ. ಓಂ ನಿರಂಜನಾಯ ವಿದ್ಮಹೇ ನೀಲಭಾಸಾಯ ಧೀಮಹಿ ತನ್ನೋ ಶ್ರೀ ಸಪ್ತೋರಯಾಯ ಸ್ವಾಹಾ. ಓಂ ನಿರಂಜನಾಯ ವಿದ್ಮಹೇ ನೀಲಭಾಸಾಯ ಧೀಮಹಿ ತನ್ನೋ ಶ್ರೀ ಸಪ್ತೋರಯಾಯ ಸ್ವಾಹಾ. ಓಂ ನಿರಂಜನಾಯ ವಿದ್ಮಹೇ ನೀಲಭಾಸಾಯ ಧೀಮಹಿ ತನ್ನೋ ಶ್ರೀ ಸಪ್ತೋರಯಾಯ ಸ್ವಾಹಾ. ಓಂ ನಿರಂಜನಾಯ ವಿದ್ಮಹೇ ನೀಲಭಾಸಾಯ ಧೀಮಹಿ
नीरावासादिमहे तन्नो श्रीनिवासगुरुर्या स्वाहा ओम निरंजनाय 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 नीरावासादिमहे ನಾವು ಮೇಲಿಂದ ಬರೋ ಹೊತ್ತಿಗೆ ಹೋಮ ಎಲ್ಲ ಮುಕ್ಕಾಲು ಭಾಗ ಕಂಪ್ಲೀಟ್ ಆಗಿತ್ತು, ಪೂರ್ಣಾಹುತಿ ಕೂಡ ಆಗಿತ್ತು ಹೋಮಕ್ಕೆ. ಅದಾದಮೇಲೆ ಮಹಾಮಂಗಳಾರತಿ ನಡೆಯುತ್ತೆ ಅಂತೇಳಿ ಎಲ್ಲರನ್ನೂ ಮೇಲಿದ್ದವ್ರನ್ನೆಲ್ಲ ಕೆಳಗಡೆ ಕರೆದ್ರು. ಎಲ್ಲರೂ ಕೆಳಗಡೆ ಬಂದು ಅಷ್ಟೊತ್ತಿಗೆ ಕುಂಬಳಕಾಯಿ ಹೊಡೆಯೋಕ್ಕೆ ಅಂತ ಅದನ್ನು ಕೂಡ ರೆಡಿ ಮಾಡ್ಕೋತಾ ಇದ್ರು. ದೃಷ್ಟಿ ಎಲ್ಲ ತೆಗೆದು ಹೊಡೆಯೋಣ ಅಂತೇಳಿ. ಪೂಜೆಗೆ ಅಂತೇಳಿ ಈ ಥರ ರೆಡಿ ಮಾಡಿದ್ರು ಫೋಟೋಗೆಲ್ಲ. ತುಂಬ ಸಿಂಪಲ್ ಆಗಿ ಚೆನ್ನಾಗಿ ಕಾಣ್ತಾ ಇತ್ತು. ಇವರೆಲ್ಲ ನಮ್ಮ ಫ್ಯಾಕ್ಟ್ರಿಲಿ ವರ್ಕ್ ಮಾಡೋರು. ಪಲಾವು ಫೈನಲ್ಲಾಗಿ ಈ ಥರ ಬಂದಿತ್ತು. ಪಲಾವೆಲ್ಲ ಆದಮೇಲೆ ಇಲ್ಲೆಲ್ಲರೂ ಸೇರಿಕೊಂಡು ಬಜ್ಜಿ ಹಾಕ್ತಿದ್ದಾರೆ ಎಣ್ಣೆಗೆ. ಬಜ್ಜಿ ರೆಡಿ ಮಾಡ್ಕೋತಾಯಿದ್ರು. ಈ ಕಡೆ ಬಜ್ಜಿಗೆ ರೆಡಿ ಮಾಡಿಕೊಂಡು ಎಲ್ಲರನ್ನೂ ಊಟಕ್ಕೆ ಸಹ ಕೂರಿಸ್ತಾಯಿದ್ರು. ಎಲ್ಲರೂ ಈ ಥರ ಊಟಕ್ಕೆ ಕೂತಿದ್ರು. ಸ್ವಲ್ಪ ಜನ ಕೂತಿದ್ರು, ಮಿಕ್ದವ್ರು ಸ್ವಲ್ಪ ಜನ ಬಡಿಸ್ತಾಯಿದ್ರು. ನೆಕ್ಸ್ಟ್ ಇನ್ನೊಂದು ಟ್ರಿಪ್ ಕೂತ್ಕೊಳ್ಳೋಣ ಅಂಥೇಳಿ ಹುಡುಗರೆಲ್ಲರೂ ಸೇರಿ ಎಲೆ ತಟ್ಟೆ ಹುಡುಗರು ನಾವೇ ಕೊಡ್ತೀವಿ ಅಂತೇಳಿ ಕೊಡ್ತಿದ್ದೋ.
ಎಲ್ಲರೂ ಊಟಕ್ಕೆ ಕೂತ್ಕೊಂಡು ಊಟ ಮುಗಿಸ್ಕೊಂಡು ಅದಾದ ನಂತರ ಎಲ್ಲ ಒಂದೇ ಥರ ಸ್ಯಾರಿ ಹಾಕಿದ್ರಿಂದ ರೀಲ್ಸು ಅದು ಇದು ಎಲ್ಲ ಮಾಡ್ಕೋತಾಯಿದ್ರು. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ರಿಗೂ ಬಾಯ್, ನಮಸ್ಕಾರ.